3 ಜನ ಅಕ್ಕ ತಂಗಿರ್ ನಾವು. ನಮ್ ಕಲ್ಪನೆಗಳ ಬಗ್ಗೆ ಕನಸಿನ ಬಗ್ಗೆ ಯೋಚನೆ ಮಾಡ್ದೆ ಅಣ್ಣ ಮದ್ವೆ ಮಾಡ್ಕೊಂಡ್ ಬಂದ. ಒಬ್ನೇ ಮಗ, ದೂರೋ ಹಾಗೂ ಇಲ್ಲ, ದೂರ ಮಾಡೋ ಹಾಗೂ ಇಲ್ಲ. ಮಾಡ್ಬಾರ್ದು ದ್ರೋಹ ಮಾಡ್ಬಿಟ್ಟ ಅಣ್ಣ. ಅವತ್ತಿನ ತನಕ, ಆ ಕ್ಷಣದ ತನಕ ಜೀವನದ ಬಗ್ಗೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ಆ ನನ್ನ ನಂಬಿಕೆ ಕಪ್ಪೆಗೂಡು ಕುಸ್ದು ಹಾಗೆ ಕುಸ್ದು ಹೋಯ್ತು ಗೊಂಬೆ. ಹಾವು ಕಚ್ಚೋದೇ ಇಲ್ಲ ಅಂತ ನಂಬ್ಕೊಂಡಿದ್ದ ಅಮಾಯಕಳು ನಾನು. ಅಮ್ಮ, ಮಾತಾಡ್ಲೇಬೇಕು ಗೊಂಬೆ, ಮಾತಾಡ್ಲೇಬೇಕು. ಯಾವತ್ತಾದ್ರೂ ಒಂದಿನ ತಾಯಿ ಮಗಳ ಹತ್ರ ಮಾತಾಡ್ಲೇಬೇಕು. ನನಗೆ ನನ್ನ ಅಣ್ಣ ಮಾಡಿದ ದ್ರೋಹನ ಮರೆಯಕ್ಕಾಗ್ಲೇ ಇಲ್ಲ. ಅದರಿಂದ ನನ್ನ ತವ್ರ ಮನೆನ್ ಬಿಟ್ಟು ಬಂದೆ. ಯಾರನ್ನೂ ತಿರುಗಿ ನೋಡ್ಲಿಲ್ಲ. ನನಗೆ ನನ್ನ ಪ್ರಪಂಚದಲ್ಲಿ ನನ್ನವರು ಅಂತ ಯಾರೂ ಇರಲಿಲ್ಲ. ನೀನು ಹುಟ್ಟದೆ, ನೀನು ನನ್ನ ಸರ್ವಸ್ವ ಆಗೋದೆ. ರೆಪ್ಪೆ ಬಡಿದೇ ಇರೋ ಹಾಗೆ ನಾನಿನ್ನ ನೋಡ್ಕೊಂಡೆ. ನೀನು ಹಾಗೆ ಇದ್ದೆ. ಅಮ್ಮ ನನ್ನ ಪೆನ್ಸಿಲ್ ಎಲ್ಲಿ, ಅಮ್ಮ ನನ್ನ ರಬ್ಬರ್ ಎಲ್ಲಿ, ನನ್ನ ತ್ರಿಕೋನ ಎಲ್ಲಿಮ್ಮ, ನನ್ನ ಬ್ರಷ್ ಎಲ್ಲಿಮ್ಮ, ನನ್ನ ಟೈ ಎಲ್ಲಿಮ್ಮ, ಪ್ರತಿಯೊಂದಕ್ಕೂ ಅಮ್ಮ ಅಮ್ಮ ಅಂತ ನನ್ನೇ ಕರೀತಾ ಇದ್ದೆ. ನೀನು ಏನು ಕೇಳಿದ್ರು ಕೊಡೋದಿಕ್ಕೆ ನಾನು ನಿನ್ನ ಹಿಂದೆನೇ ನಿಂತಿರ್ತಿದ್ದೆ. ನೀನೇ ನನ್ನ ಲೋಕ ಆಗಿದ್ದೆ. ನೀನೇ ನನಗೆ ಎಲ್ಲ ಆಗೋಗಿದ್ದೆ. ನೀನಿಲ್ದೇ ಇರೋ ಈ ಬದುಕಿಗೆ ಅರ್ಥನೇ ಇಲ್ಲ ಅನ್ಕೊಂಡಿದ್ದೆ. ಇದ್ದಕ್ಕಿದ್ದ ಹಾಗೆ ಒಂದಿನ ಒಂದು ಹುಡುಗಿನ ಕರ್ಕೊಂಡು ಬಂದು, ಇವಳು ನನ್ನ ತಂಗಿ ಹಿಂದೆ. ಮಾತ್ಗೂ ಅಮ್ಮ ಅಮ್ಮ ಅಂತಿದ್ದವಳು ಚಿನ್ನು ಅನ್ನೋದಕ್ಕೆ ಶುರು ಮಾಡ್ದೆ. ನನ್ನ ಕಣ್ಣೆದ್ರಿಗೆ ನನ್ನ ನಿರಾಕರಿಸಿ ಅವಳು ಕೈ ಹಿಡ್ಕೊಂಡು ಹೊರಟೆ ಹೋದೆ. ನನ್ನ ಬದುಕು, ನನ್ನ ಕನಸು, ನನ್ನ ಮಗಳು ನನ್ನನ್ನು ಬಿಟ್ಟು. ನನ್ನ ಕನಸುಗಳು ನನಗೆ ದಕ್ಕಲಿಲ್ಲ. ಯಾರಿಗೂ ಬಿಟ್ಕೊಡ್ಬಾರ್ದ ಕನಸು ಅಂತ ನಿನ್ನನ್ನು ಕಟ್ಕೊಂಡೆ. ಆದ್ರೆ ನೀನು, ನಿನಗೇನೋ ನಿನ್ ಚಿನ್ನು ಸಿಕ್ಕದ್ಲು. ಆದ್ರೆ ಆ ಚಿನ್ನು ನನ್ನ ಗೊಂಬೆನ ನನ್ನಿಂದ ಕಿತ್ಕೊಂಡ್ಬಿಟ್ಲು. ನಿನಗೇನೆ ಗೊತ್ತಾಗ್ಬೇಕು ನನ್ನ ಕಷ್ಟ. ನಾವು ನೋಡ್ದ ಹಾಗೆ ಪ್ರಪಂಚ ಇರಲ್ಲ ಗೊಂಬೆ. ಅದು ನನ್ನ ಅನುಭವ. ನಾನು ಅನುಭವಿಸಿದನ್ನ ನನ್ನ ಮಗಳು ಅನುಭವಿಸ್ಬಾರ್ದು ಅನ್ನೋದೇ ನನ್ನ ಯೋಚನೆ. ಒಡ ಹುಟ್ಟಿದ ಅಣ್ಣನೇ ನಮಗ್ ದ್ರೋಹ ಮಾಡಿದ್ಮೇಲೆ ನಾನು ಯಾರನ್ನ ನಂಬಲಿ? ಜೀವನ ನನಗೆ ಕಲಿಸಿದ ಪಾಠನ ನನ್ನ ಮಗಳಿಗೆ ಕಲಿಸೋದು ಬರೀ ನನ್ನ ಕರ್ತವ್ಯ ಮಾತ್ರ ಅಲ್ಲ, ಅದು ನನ್ನ ಧರ್ಮ. ನನ್ನ ಜೀವನದಲ್ಲಿ ಬಯಸೋದು ಇಷ್ಟನ್ನೇ ಮಗಳೇ.
ಬಾವ ಎಲ್ಲಾನು ಎಲ್ಲಂದ್ರಲ್ಲಿ ಬಿಸಾಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನೋಡೋಕೆ ಅಂತ ಒಂದ್ ದೇವ್ರ ಫೋಟೋನೂ ಇಲ್ಲ. ಅಯ್ಯೋ ದೇವ್ರೆ, ಯಾರಾದ್ರೂ ಒಂದೇ ದಿವಸದಲ್ಲಿ 5 ಕಿತ್ತ ಬಟ್ಟೆ ಬದಲಾಯಿಸ್ತಾರ? ಚಿನ್ನು ಚಿನ್ನು ನನ್ ಸೀರೆಗಳನ್ನೆಲ್ಲ ಎತ್ತಿಟ್ಟಿದೆ, ತಗೊಂಡ್ಯಾ? ಓ, ಆಗ್ಲೇ ತಗೊಂಡೋಗಿ ನೆನೆ ಹಾಕಿದೀನಿ ಚಿಕ್ಕಿ ಅಕ್ಕ. ಸರಿ ಚಿನ್ನು, ನಂಗೊಂದ್ ಕಪ್ ಕಾಫಿ ಮಾಡ್ಕೊಡ್ತೀಯಾ ಪ್ಲೀಸ್? ಅದಕ್ಕೇನಂತೆ, ಈಗ್ಲೇ ಮಾಡ್ಕೊಡ್ತೀನಿ. ಚಿಕ್ಕಿ ಅಕ್ಕ, ನಿನ್ನೊಂದ್ ಪ್ರಶ್ನೆ ಕೇಳಲಾ? ಏನು ಕೇಳು. ಬಾವ ದಿನಾಗ್ಲೂ 5 ಕಿತ್ತ ಬಟ್ಟೆ ಬದಲಾಯಿಸ್ತಾರ? ಇಲ್ವಲ್ಲ, ಯಾಕೆ? ಮತ್ 5 ಜೊತೆ ಬಟ್ಟೆ ಅದೇ. ಓ ಅದಾ, ಗೊತ್ತಾಯ್ತು ಬಿಡು. ಭಾವನ್ ಜೊತೆ ಅವ್ರ ಫ್ರೆಂಡು ಇದಾರಲ್ವಾ, ಅವ್ರ ಬಟ್ಟೆನೂ ಸೇರಿ ಇಷ್ಟೊಂದ್ ಆಗಿರುತ್ತೆ. ಏನು, ಬಾವನ್ ರೂಮ್ನಾಗೆ ಬೇರೆ ಯಾರೋ ಇದ್ದಾರ? ಅದ್ ಹೆಂಗ್ ಚಿಕ್ಕಿ ಅಕ್ಕ? ಒಂದೇ ಸೂರ್ನಾಗ ಇದ್ಕೊಂಡು ನಾನು ಅವ್ರನ್ನ ನೋಡೇ ಇಲ್ಲ. ಅಯ್ಯೋ, ಭಾವನು ಅವ್ರ ಫ್ರೆಂಡ್ ಸೇರ್ಕೊಂಡು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದಕ್ ತುಂಬಾ ಕೆಲ್ಸ ಇರುತ್ತಲ್ವಾ, ಯಾವಾಗ ಹೊರಗಡೆ ಹೋಗ್ತಾರೆ ಯಾವಾಗ ಬರ್ತಾರೆ ಒಂದು ಗೊತ್ತಾಗಲ್ಲ. ನಾನೇ ಅವ್ರನ್ನ ಸರಿಯಾಗಿ ನೋಡು ಇಲ್ಲ ಮಾತು ಆಡ್ಸಿಲ್ಲ, ಗೊತ್ತಾ? ಸರಿ, ನೀನ್ ಬಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ನಂಗೊಂದ್ ಕಪ್ ಕಾಫಿ ಮಾಡ್ಕೊಡು ಪ್ಲೀಸ್. ನಾ ರೂಮಲ್ಲಿ ಇದ್ಯಾರಪ್ಪ ಇದು ಹೊಸ ಫ್ರೆಂಡು? ಫ್ರೆಂಡ್ಸ್, ನಿಮ್ಮನ್ನೆಲ್ಲ ಈ ಮೀಟಿಂಗ್ ಕರೆದಿರೋ ಉದ್ದೇಶ ಏನಂದ್ರೆ, ನಮ್ಮ ಕಂಪನಿಯ ಹೊಸ ಪಾಲುದಾರ, ಹೊಸ ಓನರ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ. ಇವರು ಸಿದ್ಧಾರ್ಥ್ ಅಂತ, ನನಗೆ ಹೈಸ್ಕೂಲಿಂದ ಫ್ರೆಂಡ್, ಈಗ ನಮ್ಮ ಕಂಪನಿ ಓನರ್ ಕೂಡ. ಇಷ್ಟು ದಿನ ನಮ್ಮ ಕಂಪನಿ ಕೆಲಸಗಳಲ್ಲಿ ನನಗೆ ಹೇಗೆ ಸಹಕರಿಸಿದ್ರೋ ಹಾಗೆ ಇನ್ಮೇಲೆ ಸಿದ್ಧಾರ್ಥ ಕೂಡ ದಯವಿಟ್ಟು ಸಹಕರಿಸಿ. ಹಾಯ್ ಫ್ರೆಂಡ್ಸ್, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗ್ತಿದೆ. ಈಗಾಗಲೇ ಚಂದನ್ ಅವ್ರು ಹೇಳಿದ್ದಾರೆ ನಿಮ್ಮ ಬಗ್ಗೆ ತುಂಬ. ನಾನು ಈ ಕಂಪ್ನಿಯ ಪಾರ್ಟ್ನರ್ ಅಷ್ಟೇ. ಚಂದನ್ ಅವರು ನನ್ನ ಓನರ್ ಅಂತ ಹೇಳಿದ್ರು, ಬಟ್ ಪಾರ್ಟ್ನರ್ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಈ ಕಂಪ್ನಿನ ಯಶಸ್ವಿನಲ್ಲಿ ನಿಮ್ಮ ಪಾಲು ಇದೆ. ನಿಮ್ಮಲ್ಲಿ ನಾನು ಒಬ್ಬ ಅಂತ ಅಂದ್ಕೊಂಡ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಸೊ ಎವ್ರಿಬಡಿ, ಪ್ಲೀಸ್ ಯು ಕ್ಯಾನ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್. ಥ್ಯಾಂಕ್ಸ್ ಅ ಲಾಟ್. ಸಿದ್ಧಾರ್ಥ್, ಕಂಗ್ರಾಟ್ಸ್. ಸಿದ್ಧಾರ್ಥ್, ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಿಮ್ಮಂಥವ್ರು ನಮ್ಮ ಕಂಪ್ನಿ ಪಾರ್ಟ್ನರ್ ಆದ್ರು ಅನ್ನೋ ಕಾರಣಕ್ಕಷ್ಟೇ ಅಲ್ಲ, ನಮ್ಮ ಚಂದು ಫ್ರೆಂಡು ನಮ್ಮ ಕಂಪ್ನಿ ಪಾರ್ಟ್ನರ್ ಆದ್ರಲ್ಲ ಅನ್ನೋ ಕಾರಣಕ್ಕೆ. ನೀವು ತುಂಬ ಹೊಗಳ್ತಾ ಇದ್ದೀರಾ, ನನಗೆ ಮುಜುಗರ ಆಗುತ್ತೆ. ಚಂದನ್ ಈಗಾಗಲೇ ಹೇಳಿದ್ದಾನೆ ನಿಮ್ಮ ಬುದ್ಧಿವಂತಿಕೆ ಬಗ್ಗೆ, ಕಂಪ್ನಿಯ ಬ್ಯಾಕ್ ಬೋನ್ ಅಂತ ಬೇರೆ ಹೇಳಿದ್ದಾನೆ. ನೀವು ನನ್ನ ಜೊತೆ ಇರಬೇಕು. ನಿಮ್ಮ ಅಡ್ವೈಸ್ ನನಗೆ ತುಂಬ ಮುಖ್ಯ. ವಿತ್ ಪ್ಲೆಷರ್. ಆಲ್ ರೈಟ್ ದೆನ್. ಸಿದ್ಧಾರ್ಥ್ ಬಾ, ಅಕೌಂಟ್ ಸೆಕ್ಷನ್ ಇಂಟ್ರೊಡ್ಯೂಸ್ ಮಾಡ್ತೇನೆ. ಬೆಣ್ಣೆಯಲ್ಲಿ ಕೂಲು ತೆಗ್ದಷ್ಟು ಸಲೀಸಾಗಿ ಸುಂದರವಾಗಿ ಮಾತಾಡೋದನ್ನ ಯಾವ ಸ್ಕೂಲಲ್ಲಿ ಕಲ್ತ್ರಿ ಕುಮದವ್ರೆ? ಸಿದ್ಧಾರ್ಥ್ ಅವರು ಏನು ನಿಮ್ಮ ಹತ್ರ ಅಡ್ವೈಸ್ ಕೇಳ್ತಾ ಇದ್ರು? ಕಂಪ್ನಿ ದುಡ್ಡನ್ನ ಯಾರಿಗೂ ಗೊತ್ತಾಗದಾಗೆ ಹೇಗೆ ಗುಳುಂ ಮಾಡೋದು ಅನ್ನೋದನ್ನ ನಿಮ್ಮಂಥ ಗುರುಗಳ ಹತ್ರನೇ ಕಲಿಬೇಕು. ನೋಡು ರಂಜಿತ್, ನನ್ನ ತಂಟೆಗೆ ಬರಬೇಡ ಅಂತ ನನಗೆ ಪದೇ ಪದೇ ಹೇಳ್ತಾ ಇದ್ರು. ನೀನ್ ನನ್ನ ಮಾತೆ ಕೇಳೋದಿಲ್ಲ ಅಲ್ವಾ? ನೀನ್ ಹೀಗೆ ಮಾಡ್ತಾ ಇದ್ರೆ ನಿನ್ನ ಸಾಯಿಸೋದಕ್ಕೂ ನಾನು ಹಿಂದೂ ಮುಂದೆ ನೋಡೋದಿಲ್ಲ. ಕೊಂದು ಹಾಕೋ ಮಾತು ನೀವು ಆಡಬೇಡಿ ಕುಮದವ್ರೆ. ಪಾಪ ಆ ಕೆಲಸ ಎಲ್ಲ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಇಷ್ಟು ವರ್ಷ ನಾನು ಚಿಕ್ಕ ಪುಟ್ಟ ಕಮಿಷನ್ನಲ್ಲಿ ಬದುಕಿ ತುಂಬ ಸಾಕಾಗೋಗಿದೆ ಕುಮದವ್ರೆ.
ಇಷ್ಟು ವರ್ಷ ನಾನು ಮೀನು ಹಾಗೆ ಬದುಕ್ತಾ ಇದ್ದೆ. ನಿಮ್ಮಂಥ ತಿಮಿಂಗ್ಲ ನೋಡಿದ ಮೇಲೆ ನನಗೂ ತಿಮಿಂಗ್ಲ ಆಗೋ ಆಸೆ ಬಂದ್ಬಿಟ್ಟಿದೆ. ಎಷ್ಟೇ ಆಗಲಿ ನೀವು ತಿಂದು ತೆಗೋದ್ರಲ್ಲಿ ಗುರು ಅಲ್ವಾ? ನಾನಿನ್ನೂ ಆ ವಿಷಯದಲ್ಲಿ ಇನ್ನೂ ವಿದ್ಯಾರ್ಥಿ. ನಾನು ನಿಮ್ಮ ಹತ್ರ ಪಾಠಕ್ಕೆ ಬರಬಹುದಾ ಕುಮುದಾ ಮೇಡಮ್? ಚಿಕ್ಕ ಮೀನನ್ನ ದೊಡ್ಡ ಮೀನು ತಿಂದು ಹಾಕ್ಬಿಡುತ್ತೆ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ನೀವೇನೇ ಹೇಳಿ ಕುಮುದಾ ಅವರೇ, ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಏನೇನೋ ಆಸೆ ಹುಟ್ಟುತ್ತೆ. ನೀವೇ ನನ್ನ ಜನ್ಮದ ಜೋಡಿ ಆಗಬೇಕಾಗಿತ್ತು. ಎಲ್ಲೋ ಏನೋ ಎಡವಟ್ಟು ಆಗ್ಬಿಟ್ಟಿದೆ. ಅದು ಎಲ್ಲಿ ಎಡವಟ್ಟಾಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ ನೋಡಿ. ಯು ಇಡಿಯಟ್. ನಾನು ನಿನ್ನನ್ನು ಮನೆಯೆಲ್ಲ ಹುಡುಕ್ತಾ ಇದ್ದೀನಿ, ನೀನು ಇಲ್ಲಿ ಬಟ್ಟೆ ಒಗಿತಾ ಇದೀಯಾ. ಅಲ್ಲಮ್ಮ, ಇದು ನನ್ನ ಕೆಲಸ ತಾನೇ, ನೀನು ಯಾಕೆ ಮಾಡ್ತಾ ಇದೀಯಾ? ಅಣ್ಣ, ಕೆಲಸ ನೀನ್ ಮಾಡಿದ್ರೆ ನಾನ್ ಮಾಡಿದ್ರೇನು? ಕೆಲಸ ತಾನೇ. ಸರಿ, ವಾಷಿಂಗ್ ಮಿಷಿನ್ಗಾದ್ರೂ ಹಾಕೋದಲ್ವಾ? ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬಟ್ಟೆ ಆಗಿ ಕೊಳೆ ಹೋಗಲ್ಲ. ಅದ್ರಾಗೂ ಕಟ್ಟಿನ ಪತ್ತಿ ಸುತ್ತ ಇರೋ ಕಡೆ ಹೋಗೋದೇ ಇಲ್ಲ. ಹಂಗೆ ಬಟ್ಟೆನೂ ಹಾಳಾಗೋಯ್ತದೆ. ಸರಿನಪ್ಪ, ನಿನ್ಗಿಷ್ಟ ಬಂದ ಹಾಗೆ ಮಾಡು. ಅಣ್ಣ, ನಿಂಗೊಂದ್ ವಿಷಯ ಗೊತ್ತಾ? ಏನು? ಬಾವನ್ ರೂಮ್ನಾಗೆ ಬಾವನ್ ಜೊತೆ ಯಾರೋ ಫ್ರೆಂಡ್ ಅವ್ರಂತೆ. ಒಂದೇ ಸೂರ್ನಾಗಿದ್ರು ನಾನು ಇವತ್ತವರೆಗೂ ಅವ್ರನ್ನ ನೋಡೇ ಇಲ್ಲ. ನೀನ್ ನೋಡಿದ್ಯಾ? ಹೌದಾ? ಹಾ, ನಾನು ಕೇಳಿದ್ದೀನಿ. ತಾತ ಹೇಳ್ತಿದ್ರು. ನಾನು ನಿನ್ನ ಹಾಗೆ ಅವ್ರನ್ನ ನೋಡಿಲ್ಲ. ಯಾವಾಗ್ಲಾದ್ರೂ ನೋಡೋಣ ಅಂತ ಅನ್ಕೊಂತೀನಿ. ಅಷ್ಟರಲ್ಲಿ ಅವ್ರು ಹೊರಟೋಗಿರ್ತಾರೆ. ಮತ್ತೆ ರಾತ್ರಿ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ನಿನ್ಗೆ ಗೊತ್ತಾಯ್ತು? ಅದಾ, ಬಾವನ್ ರೂಮ್ಗೆ ಬಟ್ಟೆ ತರಕ್ಕೆ ಅಂತ ಹೋಗಿದ್ದೆ. ಆಗ ಅಲ್ಲಿ 5 ಜೊತೆ ಬಟ್ಟೆ ಇತ್ತು. ಚಿಕ್ಕಿ ಅಕ್ಕನ ಹೋಗಿ ಕೇಳ್ದೆ, ಬಾವ ಒಂದೇ ದಿನಲ್ಲಿ 5 ಸಲ ಬಟ್ಟೆ ಬದಲಾಯಿಸ್ತಾರ ಅಂತ. ಆಗ ಚಿಕ್ಕಿ ಅಕ್ಕ ಹೇಳಿದ್ರು, ಬಾವನ್ ಜೊತೆಯಾಗಿ ಅವ್ರ ಫ್ರೆಂಡ್ ಒಬ್ರು ಇರ್ತಾರೆ ಅಂತ. ಬೇರೆಯವ್ರ ವಿಷಯ ನಿನ್ಗೆ ಯಾಕೆ? ನಿನ್ ಕೆಲಸ ನೀನ್ ಮಾಡು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಇನ್ನು ಹೆಚ್ಚು ದಿನ ಸತ್ಯನ ಮುಚ್ಚಿಡೋಕ್ಕಾಗಲ್ಲ. ಚಿನ್ನುಗೆ ನಿಜ ಏನು ಅಂತ ಖಂಡಿತ ಗೊತ್ತಾಗೇ ಆಗುತ್ತೆ. ಆಮೇಲೆ ಏನಾಗ್ಬಹುದು? ನನ್ನಿಂದ ಆದಷ್ಟು ಪ್ರಯತ್ನ ಪಡ್ತಾನೇ ಇದ್ದೀನಿ. ದೇವರೇ, ಇನ್ನು ಉಳಿದಿದ್ದು ನಿನಗೆ ಬಿಟ್ಟಿದ್ದಪ್ಪ. ಹೌದು ಭಾಸ್ಕರ್, ನೀನು ಹೇಳ್ತಿರೋದು ಕರೆಕ್ಟ್. ಎಷ್ಟೊಂದು ಸರಿ ನಮಗೆ ಬೇಕಾಗಿರೋ ವಸ್ತು ನಮ್ಮ ಕಣ್ಣೆದುರುಗಡೆ ಇದ್ರೂ ನಮ್ಮ ಕಣ್ಣು ಕಾಣ್ತಾ ಇರಲ್ಲ. ಈ ಥರ ಅನುಭವ ನನಗೆ ಬೇಕಾದಷ್ಟು ಸರಿ ಆಗಿದೆ. ಆ ವಿಷಯ ಬಿಡು, ಅಮ್ಮ ಹೇಗಿದ್ದಾರೆ? ನಾನು ಕೇಳಿದೆ ಅಂತ ಹೇಳು. ಹಾ ಚಿನ್ನು, ಮೇಲ್ಗಡೆ ಬಟ್ಟೆ ಒಗಿತಾ ಇದ್ದಲ್ಲ, ಯಾಕೆ ಕೆಳಗಡೆ ಬಂದೆ? ಅದ ಸೋಪ್ ಪುಡಿ ಖಾಲಿ ಆಗೋಯ್ತಣ್ಣ, ತಗೊಳ್ಳುವ ಅಂತ ಬಂದೆ. ಹೌದಾ? ನಾನು ತರ್ತೀನಿ, ನೀನ್ ಮೇಲೆ ಹೋಗು. ಅಣ್ಣ, ಅದ್ ಎಲ್ಲದೆ ಅಂತ ನಿನಗ್ ಗೊತ್ತಾ? ನಾನೇ ಹೋಗಿ ತಗೊಳ್ತೀನಿ. ಈ ಮನೆಯಲ್ಲಿ ಕೆಲ್ಸಗಾರ ನಾನು. ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಹೇಳ್ದಷ್ಟು ಮಾಡು, ಹೋಗೋ. ಅದಕ್ಕೆ ಯಾಕಣ್ಣ ಅಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ತರ್ತೀನಿ ಅಂತ ಹೇಳ್ದನಲ್ಲ, ಹೋಗು. ಫ್ರೀ ಆದಾಗ ಆಫೀಸ್ ಕಡೆ ಬಾ, ಓಕೆ? ಆಮೇಲೆ ಮಾಡ್ತೀನಿ, ಬಾಯ್. ರಾಮ, ಚಂದನ್, ಅಮ್ಮ ಇಲ್ಲೇ? ಅಮ್ಮನ ರೂಮಲ್ಲೇ ಇರಬೇಕು. ನೀನ್ ಕಾಲ್ ಮುರಿತೀನಿ ಅಂತ ಎದುರಿಸಿದ ಮೇಲಂತೂ ಅಮ್ಮ ಹೊರಗಡೆ ಕಾಲೇ ಇಟ್ಟಿಲ್ಲ. ನನ್ನ ಪುಣ್ಯ ಅದು. ಅಮ್ಮ, ಎಷ್ಟು ದಿನ ಹೀಗೆ ಮಾಡ್ಬೋದು? ಸಾಧ್ಯನೇ ಇಲ್ಲ. ಈ ಸಮಸ್ಯೆಗೆ ಸರಿಯಾದ ದಾರಿ ಹುಡುಕ್ಲೇಬೇಕು. ಇವರಿಬ್ರು ಭೇಟಿ ಆಗದೆ ಇರೋ ಹಾಗೆ ಏನಾದ್ರೂ ಮಾಡಲೇಬೇಕು.
ಅಮ್ಮ, ಏನು ಚಂದನ್ ಸಾಹೇಬ್ರು ಹಗಲೇನೆ ಅಮ್ಮಂಗ್ ಮುಖ ತೋರ್ಸಕ್ ಬಂದ್ಬಿಟ್ಟಿದೀರಾ? ಸಾರಿ ಕಣಮ್ಮ, ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಆದಷ್ಟು ಬೇಗ ಮುಗಿಸೋಣ ಅಂತ ಅನ್ಕೊಳ್ತೀನಿ, ಮುಗೀತಾನೆ ಇಲ್ಲ. ನನಗೂ ನಿನ್ನ ನೋಡ್ಬೇಕು, ಒಂದ್ 3 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಆಗ್ತಾ ಇಲ್ಲ. ಇನ್ನು ಈ ಫೋನಲ್ಲಿ ಮಾತಾಡಿದ್ರೆ ನೆಮ್ಮದಿನೇ ಅನ್ಸಲ್ಲ. ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ ಕಂದ. ನನಗ್ ಗೊತ್ತು ನಿನಗೆ ತುಂಬಾ ಕೆಲ್ಸ ಅಂತ. ಆದ್ರೆ ಕೆಲ್ಸ ಅನ್ಕೊಂಡು ಊಟ ನಿದ್ದೆ ತಿಂಡಿ ಸರಿಯಾಗಿ ಮಾಡದೆ ಆರೋಗ್ಯ ಕೆಡಿಸ್ಕೋಬೇಡ ಅಷ್ಟೇ. ನೋಡು, ನಿನಗಿಷ್ಟೊಂದು ಕೆಲ್ಸ ಇರುವಾಗ್ಲೇ ನನಗೂ ಹೀಗಾಗ್ಬೇಕಾ? ಈಗೇನೂ ಆಗಿಲ್ಲಮ್ಮ. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಯು ಡೋಂಟ್ ವರಿ. ಅಮ್ಮ, ಇದೇನಮ್ಮ ಇದು? ಏನನ್ಕ ಓ, ಏನಮ್ಮ ಇದು? ಇಷ್ಟೊಂದು ಕೈ ಇದೆ, ಒಳ್ಳೆ ಬೇವಿನ ಮರನೇ ಮಿಕ್ಸಿಲಿ ಹಾಕಿ ತಂದಂಗಿದೆ. ನನ್ ಜೀವ ಉಳಿಸಿದ ಔಷಧಿ ಕಣೋದು. ದಿನಕ್ಕೆ 5 ಸಲ ಕುಡಿಬೇಕು ಅಷ್ಟೇ. ಇದನ್ನ ದಿನಕ್ಕೆ 5 ಸಲ? ಯಪ್ಪ, ಹೇಗಮ್ಮ ಕುಡಿತೀಯಾ? ಕುಡಿದೇ ಇದ್ರೆ ಆ ಚಿನ್ನು ಬಿಡ್ಬೇಕಲ್ಲ, ಹಠ ಮಾಡಿ ಕುಡಿಸ್ತಾಳೆ ಮಹಾತಾಯಿ. ಆದ್ರೆ ನನಗಿವಾಗ ಕುಡಿಯೋದಷ್ಟು ಕಷ್ಟ ಆಗ್ತಾ ಇಲ್ಲ. ಮೊದ್ಲಂತೂ ತುಂಬಾ ಕಷ್ಟ ಆಗ್ತಿತ್ತು, ಒಂಥರ ಚಿತ್ರಹಿಂಸೆ ಆಗೋಗ್ತಾ ಇತ್ತು. ಅವಾಗ ಚಿನ್ನು ಏನ್ ಹೇಳಿದ್ಲು ಗೊತ್ತಾ? ಅವ ಕಹಿ ದಿನೇ ದಿನೇ ಅಭ್ಯಾಸ ಆಗ್ಬಿಡುತ್ತೆ ಅಂತ. ಇದು ಯಾರಮ್ಮ ಚಿನ್ನು? ಒಂದಿನನೂ ನನ್ನ ಕಣ್ಗೆ ಬಿದ್ದಿಲ್ಲ. ಅಲ್ಲ, ಅವಳೊಂದ್ಸರಿ ನೋಡಿ ಅವಳಿಗೊಂದ್ಸರಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೊಂಡೆ. ಒಂದೇ ಮನೇಲಿ ಇದ್ಕೊಂಡು ಒಂದ್ಸರಿನೂ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂದ್ರೆ ಆಶ್ಚರ್ಯ ಆಗಲ್ವಾ? ನೀನಿವಾಗ ತುಂಬಾ ಬ್ಯುಸಿ. ಯಾವಾಗ ಹೋಗ್ತೀಯಾ ಯಾವಾಗ ಬರ್ತೀಯಾ ನಿನಗೆ ಗೊತ್ತಿರಲ್ಲ. ಇನ್ನ ಚಿನ್ನುನು 1 ನಿಮಿಷ ಕೂತಿರಲ್ಲ. ಮನೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಅಂತಾಳೆ. ಏನೋ ಒಂದು ಹುಡುಕೊಂಡದು ಇದು ಮಾಡ್ತಾನೆ ಇರ್ತಾಳೆ. ನಾನಂತೂ ಅಂತ ಅಪರೂಪದ ಹುಡುಗಿನ ನೋಡೇ ಇಲ್ಲ ಚಂದು. ಅಮ್ಮ, ಇವತ್ತು ಏನಾದ್ರೂ ಆಗ್ಲಿ, ನಿಮ್ ಚಿನ್ನನ ನೋಡಿ ಮಾತಾಡ್ಸಿ ಒಂದು ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ನೀನ್ ಬರೋಕ್ಕೂ ಮುಂಚೆ ಇಲ್ಲೇ ಇದ್ಲು. 1-5-10 ನಿಮಿಷ ವ್ಯತ್ಯಾಸ ಆಗಿರ್ಬೇಕಷ್ಟೇ. ಈಗ ತಾನೇ ಹೊರಗೆ ಹೋದ್ಲು, ಇಲ್ಲ ಅಂದಿದ್ರೆ ನಿಂಗೆ ಇಲ್ಲೇ ಸಿಕ್ಕಿರ್ತಿದ್ಲು. ಸರಿ, ಈ ಮನೇಲಿ ಎಲ್ಲೇ ಇದ್ರೂ ಜಾಲಾಡ್ಬಿಟ್ಟು ಬರ್ತೀನಿ. ಇದೇನಿದು? ರಾಮನು ಕಾಣಿಸ್ತಾ ಇಲ್ಲ, ಚಿನ್ನೂ ಕಾಣಿಸ್ತಾ ಇಲ್ಲ. ಎಲ್ಲೋಗಿರ್ಬೋದು? ಟೆರೆಸ್ ಮೇಲೆ ಬಟ್ಟೆ ಏನಾರು ಒಗೆಯಕ್ ಹೋಗಿದ್ರೆ? ಹೇ ಚಂದು, ಏನ್ ಬೇಕಾಗಿತ್ತು? ಏನ್ ಹುಡುಕ್ತಾ ಇದೀಯಾ? ಚಿನ್ನನ್ ಹುಡುಕ್ತಾ ಇದೆ ತಾತ. ರಾಮನು ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ಮೇಲಿರ್ಬೋದು ಅಂತ ಹೋಗ್ತಾ ಇದ್ದೆ. ಹಾ, ಮನೇಲಿ ಇಲ್ದವ್ರನ್ನ ಹುಡುಕ್ತಾ ಇದೀಯಾ? ಎಲ್ಲಪ್ಪ ಸಿಗ್ತಾರೆ? ಹಾಗಂದ್ರೆ ಏನರ್ಥ ತಾತ? ರಾಮು ಚಿನ್ನು ಇಬ್ರು ಮಾರ್ಕೆಟ್ಗೆ ಹೋಗಿದ್ದಾರಪ್ಪ. ಅಯ್ಯೋ, ನಾನು ಅವಳನ್ನ ನೋಡ್ಲೇಬೇಕು ಅಂತ ಬಂದೆ. ಪ್ರತಿ ಸರಿ ಹೀಗೆ ಆಗ್ತಿದೆ ತಾತ, ನನ್ನ ಕೈಗೆ ಸಿಗ್ತಾ ಇಲ್ಲ ಅವಳು. ಈಗ ತಾನೇ ಅಮ್ಮಂಗೆ ಹೇಳಿ ಬಂದೆ ಅವಳನ್ನ ನೋಡ್ತೀನಿ ಅಂತ. 1 ನಿಮಿಷ ಬಂದೆ ಇರು. ಮನೇಲಿ ಸಿಗದೆ ಇರೋರ್ನ ಮಾರ್ಕೆಟಲ್ಲಿ ಹುಡುಕ್ತೀಯಾ? ಚೆನ್ನಾಗಿದೆ ನಿನ್ನ ಮಾತು. ನನ್ನ ಕೈಗೆ ಸಿಗದೆ ಎಲ್ಲಿಗೆ ಹೋಗ್ತಾರೆ? ಬಂದೇ ಇರಿ. ಇನ್ನು ಎಲ್ಲಾ ಬೆಲೆ ಜಾಸ್ತಿ ಆಗಿದೆ, ಚೌಕಾಸಿ ಮಾಡಕ್ ಆಗಲ್ಲ. ಅದಕ್ಕೆ ಅಂತ ಅವ್ರು ಕೇಳ್ದಷ್ಟು ಬೆಲೆ ಕೊಡೋಕೈತದಣ್ಣ. ಏನ್ ಮಾಡಕ್ಕಾಗುತ್ತೆ? ಹಲೋ ಹಲೋ ರಾಮ್, ಎಲ್ಲಿದ್ಯಾ? ಮಾರ್ಕೆಟ್ ಅಲ್ಲಿದ್ದೀನಿ. ಗೊತ್ತಪ್ಪ, ಬೆಂಗಳೂರಲ್ಲಿ ಎಷ್ಟೊಂದು ಮಾರ್ಕೆಟ್ ಇದೆ. ಯಾವ ಮಾರ್ಕೆಟ್ ಅಲ್ಲ? ಕೆಂಗೇರಿ ಉಪನಗರ ಇದೆಯಲ್ಲ, ಆ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಯಾಕೆ? ಯಾಕೂ ಇಲ್ಲ, ಬಂದೇ ಇರು, ಅಲ್ಲೇ ಇರು, ಬಂದೆ. ಹಲೋ, ಇಲ್ಲೇ ಇರು ಅಂದಮೇಲೆ ಎಲ್ಲೂ ಹೋಗಕ್ಕಾಗಲ್ಲ. ಅವನು ಬಂದ್ರೆ ಚಿನ್ನು ಏನೂ ಮಾಡೋಕ್ಕಾಗಲ್ಲ. ಯಾವತ್ತೂ ಮಾರ್ಕೆಟ್ ಬರ್ದಿರೋ ಚಂದು ಇವತ್ತು ಬರ್ತೀನಿ ಅಲ್ಲೇ ಇರು ಅಂತ ಯಾಕೆ ಹೇಳ್ತಿದ್ದಾನೆ?
ಒಂದೂ ಅರ್ಥ ಆಗ್ತಿಲ್ವಲ್ಲ.